ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ತಿಳ್ಕೊಡ್ತಾ ಇದ್ದೀನಿ ನೋಡಿ. ಒಂದು ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ ನೋಡಿ. ಆ ಅರ್ನಿಂಗ್ ಅಪ್ಲಿಕೇಶನಲ್ಲಿ ನೀವು ರೀಲ್ಸ್ ನೋಡೋದರ ಮೂಲಕ ಆ್ಯಂಡ್ ರೀಲ್ಸ್ ಪೋಸ್ಟ್ ಮಾಡೋದರ ಮೂಲಕ ಈಸಿಯಾಗಿ ಆ ಅಪ್ಲಿಕೇಶನ್ ಮೂಲಕ ಅರ್ನ್ ಮಾಡ್ಬೋದು. ಅದು ಹೇಗೆ ಅರ್ನ್ ಮಾಡ್ಬೋದು, ಆ ಅಪ್ಲಿಕೇಶನ್ ಯಾವುದು ಏನು ಅಂತಂದು ಎಲ್ಲ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ. ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡ್ಕೊಳ್ಳಿ, ಎಲ್ಲ ಮಾಹಿತಿ ಅರ್ಥ ಆಗುತ್ತೆ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಂತರ ಅಪ್ಲೋಡ್ ಮಾಡಿ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ. ಯಾರ್ಯಾರೆಲ್ಲ ನಾನು ಟೆಲಿಗ್ರಾಮ್ ಗ್ರೂಪಿಗೆ ಬಂದು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ನಾನು ಒಂದು ಅರ್ನಿಂಗ್ ವಿಡಿಯೋನೊಂದು 10K ರೀಚ್ ಆದ ನಂತರ 1,000 ರೂಪಾಯಿ ಗಿವ್ವೇ ಕೊಡ್ತೀನಿ ನೋಡಿ. ಗಿವ್ವೇ ಅಪ್ಡೇಟ್ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಯಾರ್ಯಾರೆಲ್ಲ ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಬಂದು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಯಾವುದು ಒಂದು ಅರ್ನಿಂಗ್ ವಿಡಿಯೋ ಯಾವನ್ನೋ ಅಲ್ಲಿ ಹೊಸ ಯೂಟ್ಯೂಬ್ ಚಾನಲ್ ನಾನು ಏನೋ ಅರ್ನಿಂಗ್ ಆಗಿಲ್ಲ ಯಾವುದು, ಆದರೆ ನಾನು ಪರ್ಸ್ನಲ್ ಆಗಿ ಗಿವ್ವೇ ಕೊಡ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ಟೆಲಿಗ್ರಾಮ್ ಗ್ರೂಪಿಗೆ ಬಂದು ಜಾಯ್ನ್ ಆಗಿ. ಹಾಗೆ ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನೋಡಿ. ಇವತ್ತು ಹೇಳ್ತಾ ಇರೋ ಅಪ್ಲಿಕೇಶನ್ ಬಂದ್ಬಿಟ್ಟು ಹಿಪ್ಪಿ ಅಂತಂದು. ಹಿಪ್ಪಿ ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಬೇಕಾದ್ರೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡೋದನ್ನು ಮರಿಬೇಡಿ. ರಿಜಿಸ್ಟರ್ ನಿಮ್ಮ ಮೊಬೈಲ್ ನಂಬರು ಆ್ಯಂಡ್ OTP ಹಾಕಿ ಸೈನಪ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಮಾಡಿದರೆ ಆಯಿತು, ನಿಮ್ಮದು ಅಕೌಂಟು ಹಿಪ್ಪಿ ಅಕೌಂಟು ಕ್ರಿಯೇಟ್ ಮಾಡಿದ ಹಾಗೆ. ಈ ಅಪ್ಲಿಕೇಶನು ನಿಮ್ಮದು ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ. ಈ ಅಪ್ಲಿಕೇಶನಲ್ಲಿ ಕನ್ನಡ ರೀಲ್ಸ್ ಅಥವಾ ಎಲ್ಲ ಥರ ಲ್ಯಾಂಗ್ವೇಜ್ ರೀಲ್ಸ್ ಬರ್ತಾವೆ. ಅವನ್ನ ರೀಲ್ಸ್ ಈ ಥರ ರೀಲ್ಸ್ ನೋಡೋದ್ರ ಮೂಲಕ ಇದರಲ್ಲಿ ಅರ್ನ್ ಮಾಡ್ಬೋದು. ನೀವು ರೀಲ್ಸ್ ನೋಡ್ತೀರಾ ನೋಡಿ, ಅದಕ್ಕೆ ಎಷ್ಟು ಕಾಯಿನ್ಸ್ ಅಂತ ಅರ್ನ್ ಆಗ್ತಾ ಹೋಗುತ್ತೆ. ಪ್ರತಿ ಸಲನೂ ರೀಲ್ಸ್ ನೋಡ್ತೀರಾ ನೋಡಿ, ಅದೇ ಟೈಮ್ಗೆ ಕಾಯಿನ್ಸ್ ಅರ್ನ್ ಆಗ್ತಾ ಹೋಗುತ್ತೆ. ಅದನ್ನು ನೀವು ಕಾಯಿನ್ಸನ್ನು ಅರ್ನ್ ಆಗಿಸಿದಲ್ಲಿ ಇದೆ ನೋಡಿ ರಿವಾರ್ಡ್ಸ್ ಮೇಲೆ. ಈ ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮದು ಆದ ಅಮೌಂಟನ್ನು ವಿತ್ಡ್ರಾಲ್ ತೊಗೋಬೋದು. ನೀವು 15 ರೂಪಾಯಿ ಆದ ನಂತರ ನೀವು 15 ರೂಪಾಯಿ ಅಂತ ನೀವು ವಿತ್ಡ್ರಾಲ್ ತೊಗೋಬೋದು ನೋಡಿ. ಈ ಅಪ್ಲಿಕೇಶನಲ್ಲಿ ನಿಮ್ಮದು 15 ರೂಪಾಯಿ ಆದಂತ ತಿಳ್ಕೊಳ್ಳಿ. 15 ರೂಪಾಯಿ ಅರ್ನಿಂಗ್ ಆದ ನಂತರ ನೀವು ಅದನ್ನು ಡೈರೆಕ್ಟಾಗಿ ವಿತ್ಡ್ರಾಲ್ ತೊಗೋಬೋದು. ನೆಕ್ಸ್ಟ್ ಇದರಲ್ಲಿ ಪೋಸ್ಟ್ ಮಾಡೋದರ ಮೂಲಕ, ಅಂದರೆ ಈ ರೀಲ್ಸ್ ಶೇರ್ ಮಾಡ್ತಾರೆ ನೋಡಿ, ಇದು ಇನ್ಸ್ಟಾಗ್ರಾಮ್ ಥರನೇ ಇದೆ ಅಪ್ಲಿಕೇಶನ್ ಬಂದ್ಬಿಟ್ಟು. ಇನ್ಸ್ಟಾಗ್ರಾಮ್, ಯೂಟ್ಯೂಬು. ಇನ್ಸ್ಟಾಗ್ರಾಮ್ನಲ್ಲಿ ನೀವು ಅರ್ನಿಂಗ್ಸ್ ಮಾಡ್ಬೇಕಂದ್ರೆ ತುಂಬ ಕಠಿಣ, ಆದರೆ ಇದರಲ್ಲಿ ಅರ್ನಿಂಗ್ಸ್ ಮಾಡ್ಬೇಕಂದ್ರೆ ತುಂಬ ಸುಲಭ ನೋಡಿ. ಅದು ಎಷ್ಟು ಫಾಲೋವರ್ಸ್ ಇರಬೇಕು, ಎಷ್ಟು ವ್ಯೂಸ್ ಹೋದರೆ ನಿಮ್ಗೆ ಅರ್ನಿಂಗ್ಸ್ ಮಾಡ್ಬೋದು ಈ ಅಪ್ಲಿಕೇಶನ್ ಅಂತಂದರೆ ಅಲ್ಲಿ ಹೇಳ್ತೀನಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ನೀವು ಏನಾದರೂ ಕ್ರಿಯೇಟರ್ ಆಗಿದ್ದರೆ, ಅಂದರೆ ರೀಲ್ಸ್ ಮಾಡ್ತಾಯಿದ್ರೆ ನೋಡಿ, ಯೂಟ್ಯೂಬ್ಗೆ ಹಾಕ್ತಿದ್ರೆ ನೀವು ಆ್ಯಂಡ್ ಇನ್ಸ್ಟಾಗ್ರಾಮ್ಗೆ ಹಾಕ್ತಿದ್ರೆ ರೀಲ್ಸು, ಈ ಅಪ್ಲಿಕೇಶನಲ್ಲಿ ಹಾಕಿ ಅಂತ ಹೇಳ್ತೀನಿ. ಯಾಕಂದರೆ ಹಾಕಿದ ನಂತರ ನೀವು ಇದರಲ್ಲಿ ಅಪ್ಲಿಕೇಶನಲ್ಲಿ ಅರ್ನ್ ಮಾಡ್ಬೋದು. ಹೀಗೆ ಅಂತಂದರೆ ನೋಡಿ, ಇದರ ಪ್ರೊಫೈಲ್ ಐಕನ್ ಕ್ಲಿಕ್ ಮಾಡ್ಕೊ, 3 ಡಾಟ್ ಲೈನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ರಿಯೇಟರ್ ಸೆಲೆಕ್ಟ್ ಪ್ರೋಗ್ರಾಮ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತೋರಿಸ್ತಾ ಇದೆ ನೋಡಿ. ಮಾನಿಟೈಸ್ ಅಂದರೆ ನೀವು ಇದರಲ್ಲಿ ಮಾನಿಟೈಸ್ ಮಾಡೋದ್ರ ಮೂಲಕ ಅರ್ನಿಂಗ್ಸ್ ಮಾಡ್ಬೋದು. ಹಂಗೆ ಯೂಟ್ಯೂಬ್ ಹೆಂಗೆ ಮಾಡ್ತಾರೆ ನೋಡಿ, ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಆ ಥರ ಮಾನಿಟೈಸೇಷನ್ ಮಾಡೋದ್ರ ಮೂಲಕ ಅರ್ನ್ ಮಾಡ್ಬೋದು. ಮಾನಿಟೈಸೇಷನ್ಗೆ ಏನೇನು ಇರಬೇಕಂತ ಎಲಿಜಿಬಲ್ ನೋಡೋಣ ನೋಡಿ. 18 ವರ್ಷ ಆಗಿರಬೇಕು ನಿಮಗೆ. ಮಿನಿಮಮ್ ಏಜ್ ಬಂದ್ಬಿಟ್ಟು 18 ವರ್ಷ ಆಗಿರಬೇಕು. ಆ್ಯಂಡ್ ನೀವು 10,000 ಫಾಲೋವರ್ಸನ್ನು ಹೊಂದಿರಬೇಕು. ಈ ಅಪ್ಲಿಕೇಶನಲ್ಲಿ 1,000 ಫಾಲೋವರ್ಸನ್ನು ಹೊಂದಿರಬೇಕು. 50,000 ಅಂದರೆ 50,000 ವ್ಯೂಸನ್ನು ವಿಡಿಯೋಗೆ ಹೊಂದಿರಬೇಕು ನೋಡಿ. ನೀವು ಟೋಟಲ್ ವ್ಯೂಸ್ ಬಂದ್ಬಿಟ್ಟು 50,000 ವ್ಯೂಸ್ ಹೊಂದಿರಬೇಕು ಈ ಅಪ್ಲಿಕೇಶನಲ್ಲಿ. ಇಷ್ಟು ನೀವು ಎಲಿಜಿಬಲ್ ಇದ್ದರೆ ಈ ಇದರಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ನಾ ಇವಾಗ ನಿಮಗೆ 18 ವರ್ಷ ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 50,000 ವಾಚರ್ ಆದಮೇಲೆ ನಿಮ್ಮದು ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ ಮಾಡ್ಬೋದು. ಇದು 50,000 ವ್ಯೂಸು ಬಹಳ ಆಗುತ್ತೆ. ಆಲ್ಮೋಸ್ಟ್ ನೀವು ಕಂಟಿನ್ಯೂ ಪೋಸ್ಟ್ ಮಾಡ್ತಾ ಬಂದರೆ ನಿಮ್ಮದು 50,000 ವ್ಯೂಸು ಜಲ್ದಿನೇ ಆಗುತ್ತೆ. ಹಾಗೆ 1020 ಫಾಲೋವರ್ಸು ಜಲ್ದಿ ಆಗ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದರಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದ್ರ ಮೂಲಕ ಅರ್ನಿಂಗ್ಸ್ ಮಾಡ್ಬೋದು. ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಹೇಗೆ ಅಂತಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ನಾನು ಇವಾಗ ತಾನೇ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ಇದರಲ್ಲಿ ಅರ್ನಿಂಗ್ಸ್ ಇನ್ನೂ ಮಾಡಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ಇನ್ನೊಂದು 1,000 ರೂಪಾಯಿ ಗಿವ್ವೇ ಅನೌನ್ಸ್ ಮಾಡ್ತಾಯಿದ್ದೀನಿ. ಅದು ನಂದು ಅರ್ನಿಂಗ್ಸ್ ವೀಡಿಯೋ ಬಂದ್ಬಿಟ್ಟು 10K ರೀಚ್ ಆದ ಯಾವ ವೀಡಿಯೋ ಅರ್ನಿಂಗ್ಸ್ ವೀಡಿಯೋ 10K ರೀಚ್ ಆಗುತ್ತೆ ನೋಡಿ, ಆವತ್ತೇ ನಾನು ಗಿವ್ವೇ ಕೊಡ್ತೀನಿ. ಗಿವ್ವೇ ಯಾವಾಗಂತ ಹೇಳ್ತೀನಿ, ವ್ಯೂ ರೀಚ್ ಆಗೋಣ. ಅದಕ್ಕೆ ನನಗೆ 10K ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ. ಆ್ಯಂಡ್ ನಾನು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಬಂದು ಜಾಯ್ನ್ ಆಗಿ ಅಲ್ಲಿ ಅಪ್ಡೇಟ್ ಮಾಡ್ತೀನಂತೆ ನೋಡಿ. ಹಾಗೆ ಈ ಮಾಹಿತಿ ವಿಡಿಯೋ ಕಲೆಕ್ಟ್ ಮಾಡೋದು ಮರಿಬೇಡಿ.